ಧಾರವಾಡ ನಗರದ ಪ್ರತಿಷ್ಠಿತ ಕಿಟಲ್ ಕಾಲೇಜ್ ಆವರಣದಲ್ಲಿ ಗುತ್ತಿಗೆದಾರರನ್ನು ಬೆಂಬಲಿಸಿ ಕಟ್ಟಡದ ನಿರ್ಮಾಣದ ಬಿಲ್ ಪಾವತಿ ಪೂರ್ಣವಾಗಿಲ್ಲವೆಂದು ದಲಿತ ಪರ ಸಂಘಟನೆ ಒಕ್ಕೂಟದಿಂದ ಕಾಲೇಜಿನ ಎದುರುಗಡೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ದಲಿತ ಪರ ಸಂಘಟನೆ ಒಕ್ಕೂಟದ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಗುತ್ತಿಗೆದಾರರನ್ನು ಬೆಂಬಲಿಸಿ ಹಲವರು ಕಾಲೇಜಿನ ಆಡಳಿತ ಮಂಡಳಿ ವಿರುದ್ಧ ಘೋಷಣೆಗಳು ಕೂಗಿದರು. ಪ್ರತಿಭಟನಾಕಾರರು ಪ್ರಾಂಶುಪಾಲರು ಸ್ಥಳಕ್ಕೆ ಬರಬೇಕು ಎಂದು ಪಟ್ಟು ಹಿಡಿದು ಕೆಲ ಹೊತ್ತು ಗದ್ದಲಮಯ ವಾತಾವರಣ ನಿರ್ಮಾಣವಾಗಿತ್ತು. ಬಿಲ್ಗಳ ಪಾವತಿ ವಿಳಂಬದಿಂದ ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವ ಅಬ್ದುಲ್ ಬಡಬಡೆ, ಸಿವಿಲ್ ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ ಗುತ್ತಿಗೆದಾರರು ಸಾಲದ ಒತ್ತಡದಿಂದ ಮನೆಯಲ್ಲಿ ತೀವ್ರ ತೊಂದರೆ ಅನುಭವಿಸುತ್ತಿರುವುದಾಗಿ ತಮಗೆ ಆಗಿರುವ ಅನ್ಯಾಯವನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡರು. ತಮ್ಮ ಪರಿಸ್ಥಿತಿ ಬೀದಿ ಪಾಲಾಗುವಂತಾಗಿದೆ ಎಂದು ಅಸಹನೆಯಲ್ಲಿ ವಿಷ ಸೇವಿಸಲು ಮುಂದಾದಾಗ ಅಲ್ಲಿದ್ದ ಪೊಲೀಸ್ ಸಿಬ್ಬಂದಿ ತಕ್ಷಣ ಮಧ್ಯಪ್ರವೇಶಿಸಿ ಗುತ್ತಿಗೆದಾರರ ಕೈಯಿಂದ ವಿಷದ ಬಾಟಲಿನ ತೆಗೆದುಕೊಂಡು ಇದರಿಂದ ದೊಡ್ಡ ಅನಾಹುತ ತಪ್ಪಿಸಿದಂತಾಗಿದೆ. ಇದೇ ಸಂದರ್ಭದಲ್ಲಿ ಕಿಟಲ್ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿಯಾದ ಅನೂಪ್ ಟಿ ಅವರು ಈ ಘಟನೆ ಕುರಿತು ವಿವರವಾಗಿ ಮಾಧ್ಯಮ ಮಿತ್ರರೊಂದಿಗೆ ಅಬ್ದುಲ್ ಬಡಬಡೆ ಅವರಿಗೆ ಚೆಕ್ ಮುಖಾಂತರ ಬಿಲ್ ಪಾವತಿ ಮಾಡಿರುವ ಮಾಹಿತಿಯನ್ನು ವಿವರವಾಗಿ ತಿಳಿಸಿದರು. ಅಲ್ಲದೆ ಹಿಂದಿನ ಪ್ರಿನ್ಸಿಪಾಲ್ ಇರುವಾಗ ಈ ಕಟ್ಟಡ ನಿರ್ಮಾಣವಾಗಿದ್ದು ಇರುತ್ತದೆ. ಆದ್ದರಿಂದ ಸಂಸ್ಥೆಯ ಅಧ್ಯಕ್ಷರು ಈ ಸಮಸ್ಯೆಗೆ ಕೂಡಲೇ ಸಂಸ್ಥೆಯ ಅಧ್ಯಕ್ಷರ ಜೊತೆಗೆ ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದು ವಿವರವಾಗಿ ತಿಳಿಸಿದರು. ಕಿಟಲ್ ಕಾಲೇಜ್ ಮುಂಭಾಗದಲ್ಲಿ ತಾವು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರಿ ಸರ್, ಏನ್ ಕಾರಣ, ಏನ್ ಸಮಸ್ಯೆ ಆಗಿದೆ ಸರ್? ಒಂದು ಇಂಜಿನಿಯರ್ ಬಡಬಡೆ ಅಂತೇಳಿ ಅವರಿಗೆ ರಾತ್ರಿ ಆಗಲಿ ನಿಂತ್ಕೊಂಡು ಬಿಲ್ಡಿಂಗ್ ಅನ್ನ ತಯಾರು ಮಾಡಿದ್ದಾರೆ. ಒಂದ್ಬಿಟ್ಟು 2-3 ಬಿಲ್ಡಿಂಗ್ ಆಗಿರ್ಬೋದು. ಆ ಬಿಲ್ಡಿಂಗ್ ನಲ್ಲಿ ಬರುವಂತ ರೊಕ್ಕ 1 ಕೋಟಿಗಿಂತ ಜಾಸ್ತಿ ಇದೆ ಅಂತ ಈಗ ನಮ್ಗೆ ಅರ್ಥ ಆಗಿದೆ. ಅದರ ಜೊತೆಗೆ ಇಲ್ಲಿ ಇರುವಂತ ಪ್ರಿನ್ಸಿಪಾಲರು ಆ ದುಡ್ಡನ್ನು ಇಟ್ಕೊಂಡು 6 ವರ್ಷದ ಮೇಲೆ ಆದ್ರೂ ಇನ್ನೋರ್ಗೆ ಆ ದುಡ್ಡನ್ನು ಕೊಡ್ತಾ ಇಲ್ಲ, ಅದನ್ನ ಬಂದ್ ಕಾಸು ಲೆಕ್ಕನೂ ಮಾಡ್ತಾ ಇಲ್ಲ. ಆ ಲೆಕ್ಕ ಮಾಡಿ ಬಿಲ್ಡಿಂಗ್ ಮೆಜರ್ಮೆಂಟ್ ತಗೊಂಡು ಆ ಮನುಷ್ಯಂದ ಏನಾರು ಕೊಡೋದಿದ್ರೆ ಕೊಟ್ಟು ಬಿಡ್ಲಿ, ಕೊಡದೇ ಇರುವಂತದಿದ್ರೆ ಅವ್ರು ಏನಾರು ಇವ್ರು ಇಂಜಿನಿಯರ್ ಏನಾರು ಅವ್ರು ಕೊಡೋದಾದ್ರೆ ಅಲ್ಲೇ ಟೇಬಲ್ ಮ್ಯಾಗೆ ಕೊಡ್ಬೇಕು. ಅವ್ರು ಏನಾದ್ರು ಇವ್ರು ಕೊಡೋದಿತ್ತಂದ್ರೆ ಆ ಸಂಸ್ಥೆದವ್ರು ಇವ್ರಿಗೆ ಕೊಟ್ಟೆ ಕ್ಲಿಯರ್ ಮಾಡ್ಬೇಕು ಅನ್ನೋಂಥದ್ದು ಉದ್ದೇಶ ಇಟ್ಕೊಂಡು ನಾವು ಇಲ್ಲಿ ಬಂದಿದ್ವಿ. ಆದ್ರೆ ಇಲ್ಲಿ ಇರುವಂತ SSLC ಫೇಲ್ ಆಗಿರುವಂತ ಪ್ರಿನ್ಸಿಪಾಲ್ರು ಇವತ್ತಿನ ದಿವಸ ಬಡವ್ರ ದುಡ್ಡನ್ನು ಇಟ್ಕೊಂಡು ನುಂಗಿ ನೀರು ಕುಡಿಯುವಂತ ಕೆಲಸ ಮಾಡಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದ್ದರ ಸಲುವಾಗಿ ಎಲ್ಲ ದಲಿತ ಪರ ಸಂಘಟನೆಗಾರರು ಸೇರ್ಕೊಂಡು ಒಂದು ಮೀಟಿಂಗ್ ಅನ್ನ ಮಾಡೋಣ ಅಂತ ಇತ್ತು. ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಮಾಡಿದ ನಂತರ ಇದರ ಬಗ್ಗೆ ಸತ್ಯ ಅಂಶ ಅನ್ನೋದು ಗೊತ್ತಾದ ನಂತರ ನಾವು ಸೀದಾ ಕಿಟಲ್ ಕಾಲೇಜ್ ಪ್ರಿನ್ಸಿಪಲ್ ಆಫೀಸ್ ಕೆಳಗಡೆ ನಾವು ಹೋರಾಟಕ್ಕೆ ಮುಂದಾಗಬೇಕಾಯ್ತು. ಇದ್ರ ಜೊತೆಗೆ ಏನದ ಅಂದ್ರೆ ಇಲ್ಲಿ ಇರುವಂತ ಪ್ರಿನ್ಸಿಪಲ್ರಿಗೆ ಕಿವಿ ಕೇಳಲ್ಲ. ಯಾಕೆ ಕೇಳಲ್ಲ ಅಂದ್ರೆ ದುಡ್ಡು ಕೊಡ್ಬೇಕಂದ್ರೆ ಕಿವಿ ಕೇಳಲ್ಲ. ಏನಾದ್ರು ಬೇರೆದವ್ರು ಕೊಡ್ಬೇಕಂದ್ರೆ ಆ ದುಡ್ಡು ಕೇಳುತ್ತೆ, ಕಿವಿನೂ ಕೇಳ್ತಾವ, ದುಡ್ಡು ಕೇಳ್ತಾವ. ಆದ್ರೆ ಈ ರೀತಿಯಲ್ಲಿ ಇದ್ದಾಗ ಇಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಯಾವ ರೀತಿಯಲ್ಲಿ ಇದೆಯೋ ಗೊತ್ತಿಲ್ಲ. ಆದ್ರೆ ಇದ್ದಂತ ಈ ಕಿಟಲ್ ಕಾಲೇಜ್ ಈಗ ಆ ಸ್ಥಾನದಲ್ಲಿ ಇಲ್ಲ ಅನ್ನುವಂತ ಪ್ರಶ್ನೆ ಇಲ್ಲಿ ಹೇಳುತ್ತೆ. ಅದಕ್ಕೆ ನಾವೇನಂತೀವಿ, ಇಲ್ಲಿ ಇರುವಂತ ಬಡವ್ರ ಬಗ್ಗರ್ನ ಏನು ನೀವು ರಾತ್ರಿ ಆಗ್ಲಿ ಏನು ದುಡಿಸ್ಕೊಂಡಿದ್ದೀರಿ, ಆ ಬಡವ್ರ ಬಗ್ಗರ ಫ್ಯಾಮಿಲಿಯನ್ನು ಬೀದಿಗೆ ಬಂದಿದೆ. ಈಗ ಅವರು ಅಲ್ಲಿ ಇಲ್ಲಿ ಸಾಲ ಸಂಬಂಧ ಮಾಡಿ ಕೆಲಸ ಮಾಡಿದ್ದಾರೆ. ಅವ್ರು ಈಗ ಬೀದಿಗೆ ಬಂದಿದ್ದಾರೆ. ಅವ್ರಿಗೇನ್ ಬರೋದಿದೆ ಅದನ್ನ ವಾಪಸ್ ಮಾಡಿ ಅದರದ್ದೇನದಲ್ಲ ಕ್ಲಿಯರ್ ಮಾಡ್ರಿ ಅಂತ ಹೇಳಿಕೆ ನಾವೆಲ್ಲರೂ ಸೇರ್ತಾ ಇದೀವಿ. ಮತ್ತೆ ಇದ್ರ ಜೊತೆಗೆ ಇನ್ನೊಂದೇನಂದ್ರೆ ಈಗ ಈ ಜಗದಲ್ಲಿ ಏನ್ ಕೂತಿದ್ವಲ್ಲ, ಈ ಮನುಷ್ಯನ್ ದುಡ್ಡನ್ನ ಅವ್ರು ಕ್ಲಿಯರ್ ಮಾಡದೇ ಇದ್ರೆ ಈ ಜಗ ಬಿಟ್ಟು ಹೇಳಲ್ಲ. ಆದ್ರೆ ಇವತ್ತಿಂದಾನೇ ಉಗ್ರ ಹೋರಾಟ ಚಾಲು ಆಗಿದೆ. ಅದ್ರ ಸಮೂಹವಾಗಿ ಇವತ್ತು ಹೋರಾಟ ಇರುತ್ತೆ. ನಾಳಿಂದ ಉಪವಾಸ ಸತ್ಯಾಗ್ರಹ ನಾಳಿಂದ ಮಾಡ್ತೀವಿ ಅಂತ ಹೇಳ್ತಾ ನಾನು ಸರ್, ಇವತ್ತು ತಾವು ಪ್ರಿನ್ಸಿಪಲ್ ಒಂದು ಆರೋಪ ಮಾಡಿದ್ರಿ, ಅವರು SSLC ಫೇಲ್ ಅಂತ ಹೇಳಿ. ಸರ್, ಯಾವ ತರ ನೀವು ಅವ್ರ ಮೇಲೆ ಆರೋಪ ಮಾಡ್ತೀರಿ? ಅದ್ರ ಡಾಕ್ಯುಮೆಂಟ್ಸ್ ಇದಾವ ಸರ್. SSLC ಫೇಲ್ ಆದವರು ಪ್ರಿನ್ಸಿಪಲ್ ಆಗ್ಬೋದಾ ಸರ್? ಈಗ ಹೆಂಗಿದೆ ಅಂದ್ರೆ ನೀವ್ ಹೇಳ್ತಾ ಕ್ವಶನ್ ಕೇಳ್ತಾ ಇರೋದು ಚಲೋ ಇದೆ. ಅದಕ್ಕೊಂದು ಕ್ವಶನ್ಗೆ ಒಂದು ಉತ್ತರ ಇದೆ ನನ್ನ ಹತ್ರ. ಏನಂದ್ರೆ ಇವತ್ತು 1ನೇ ಕಲ್ತವನು ಪ್ರಿನ್ಸಿಪಲ್ನು ಆಗ್ಬೋದು, ರಾಜ್ಪಾಲ್ನು ಆಗ್ಬೋದು, ದೊಡ್ಡವನು ಆಗ್ಬೋದು ಅನ್ನೋಂತ ಕತಿ ಇನ್ನೊಬ್ರು ಹೇಳ್ತಿದ್ರು. ಅದನ್ನ ಬರೀ ಸುಳ್ಳು ಅಂತ ಇದ್ವಿ. ಇವತ್ತಿನ ದಿವಸ ಕಿಟಲ್ ಕಾಲೇಜ್ ಹತ್ರ ಬಂದಾಗ ಪ್ರಿನ್ಸಿಪಲ್ SSLC ಫೇಲ್ ಅನ್ನೋದನ್ನ ಈಗ ಏನು ಇಲ್ಲಿ ಇಂಜಿನಿಯರ್ ಕೆಲಸ ಮಾಡಿದಾರಲ್ಲ ಅವ್ರ ಬಾಯಿಂದ ಕೇಳಿದೀವಿ. ಅವರು ನನ್ನ ಪಕ್ಕಕ್ಕೆ ನಿಂತಿದ್ದಾರೆ. ಆದ್ರೆ ಆ ವಿಷಯ ಕೇಳ್ಕೊಂಡೆ ನಾವು ಓಪನ್ ಆಗಿರ್ತಾ ಇದೀವಿ. ಇನ್ನೊಬ್ಬರ ಬಗ್ಗೆ ಆರೋಪ ಮಾಡೋಕ್ಕಿಂತ ಮೊದಲ 100 ಸಲ ಯೋಚನೆ ಮಾಡ್ತಾರೆ. ಆ ಯೋಚನೆ ಮಾಡೇ ಹೇಳ್ತಾ ಇದ್ದೀವಿ. ಪ್ರಿನ್ಸಿಪಲ್ 10th ಫೇಲ್ ಅನ್ನೋದನ್ನ ನಮಗ್ ಗೊತ್ತಿದೆ. ಆ ಗೊತ್ತಿದ್ದಕ್ಕೆ ತಮ್ಮ ಗಮನಕ್ಕೂ ತಂದಿದೀವಿ. ಅದೇ ರೀತಿಯಲ್ಲಿ ಆ ರೀತಿಯಲ್ಲಿ ಯಾವುದೇ ಇಲ್ಲದೆ ಇದ್ದಂತ ಕಾರಣ ಇದ್ರೆ ಯಾಕ್ರಿ ಇನ್ನೊಬ್ಬರ ದುಡ್ಡನ್ನ ನೀವು ಇಟ್ಕೊಂಡು ಯಾಕೆ ಕುಂತಿದ್ದೀರಿ? ಆ ರೊಕ್ಕ ನೀವ್ ಏನಾರ ನಿಮ್ಮ ಖರ್ಚಿಗೆ ಬಳಸ್ಕೊಂಡಿದ್ದೀರಾ?
ಬಾಸ್ಕೊಂಡಿದ್ದೀರಿ ಹೇಳಿ, ನಾನು ಸ್ವಲ್ಪ ಸ್ವಲ್ಪ ಮಾಡಿ ಕೊಡ್ತೀನಿ, ನನಗೆ ನಾವು ತಗೊಳಕ್ ತಯಾರಿದೀವಿ. ಅದನ್ನು ಬಿಟ್ಟು ಒಂದು ಸಂಸ್ಥೆ ಹೆಸರು ಹೇಳ್ಕೊಂಡು ನೀವು ಕೋಟಿ ಗಟ್ಲೆ ರೊಕ್ಕ ಹೊಡ್ಕೊಂಡು ಆಮೇಲೆ ಇನ್ನೊಬ್ಬರನ್ನ ಕೆರಳಿಸಿ ಕೇಳ್ತೀರಿ ಅಂದ್ರೆ ನಿಮ್ಗೆ ಏನಂತ ಹೇಳ್ಬೇಕು ನಾವು? ಇದು ತಪ್ಪ. ಈಗ ಇನ್ನೊಂದ್ರಿ, ಇಷ್ಟು ಡಿಪಾರ್ಟ್ಮೆಂಟ್ ದವ್ರು ಬಂದಿದ್ದಾರೆ, ಅವ್ರ ಎದುರುಗಡೆ ಸುಳ್ಳು ಹೇಳಕ್ ಬರುತ್ತಾ? ಅವ್ರ ಎದುರುಗಡೆ ನಮ್ ದುಡ್ಡನ್ನು ನಮಗ್ ಕೇಳುತ್ತಪ್ಪ ಅಲ್ರಿ. ದುಡಿಸ್ಕೊಳ್ಳೋದು ಗೊತ್ತು, ಕೊಡೋದು ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಏನಂತ ಹೇಳ್ಬೇಕು? ಅದೇ ರೀತಿಯಲ್ಲಿ ಅವನಾದ್ರು ಬೀದಿಯಲ್ಲಿ ಕಸ ಹೊಡೆಯೋನಾಗ್ಲಿ, ಒಂದ್ ಸಣ್ಣ ಪುಟ್ಟ ಗೌಂಡಿ ಕೆಲಸ ಮಾಡುವಂತವನಾಗ್ಲಿ, ಇಲ್ಲ ನನ್ನಂತ ಒಬ್ಬ ಯಾವನೋ ಬಡಪಾಯಿ ಆಗ್ಲಿ, ಅಂತವ್ರ ಕಡೆ 10 ರೂಪಾಯಿ ಬರೋದಿದ್ರೆ ಚರ್ಮ ಕೀಳುವಂಗ್ ಹೊಡೆದ್ರೆ ಉಸುಲ್ ಮಾಡ್ತೀರಿ ಅಂದ್ರೆ. ಈಗ ನಾನೊಬ್ಬ ಪ್ರಿನ್ಸಿಪಲ್, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಸೋದ್ ಗೊತ್ತಿದೆ, ಬಂದಂತ ಹುಡುಗರ ಹತ್ರ ಫೀಸ್ ತಗೊಳೋದ್ ಗೊತ್ತೈತಿ, ಆದ್ರೆ ದುಡಿಸ್ಕೊಂಡವ್ರ ರೊಕ್ಕ ಕೊಡೋದ್ ಗೊತ್ತಿಲ್ಲೇನ್ರಿ ನಿಮ್ಗೆ? ಗೊತ್ತಿದ್ರಿ ಹೇಳ್ರಿ, ಗೊತ್ತಿಲ್ಲ ಅಂತ ಹೇಳ್ರಿ. ಮತ್ ನಿಮಗೆ 10th ಫೇಲ್ ಅಲ್ಲ ಅನ್ನೋದು ಏನಬೇಕು? ಅನ್ಎಜುಕೇಟೆಡಾ? ಎಜುಕೇಟೆಡ್ ಇದ್ರೆ ಇನ್ನೊಬ್ಬರ ದುಡ್ಡನ್ನ ಒಂದ್ ಸಂಸ್ಥೆ ನಡೆಸ್ತಾ ಇರುವಂತವ್ರು, ಅದರ ಜೊತೆ ಕಾಲೇಜ್ ನಡೆಸ್ತಾ ಇರುವಂತವ್ರು, ವಿದ್ಯಾಭ್ಯಾಸ ಕಲಿಸುವಂತವ್ರು ಏನ್ ಕಣ್ಣು ಮುಚ್ಕೊಂಡು ಕುಂತಿದ್ದೀರಿ? ಕಣ್ಣು ಮುಚ್ಕೊಂಡು ಕುಂತ್ಕೊಂಡು ಇನ್ನೊಬ್ಬರ ದುಡ್ಡನ್ನು ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದೀರಿ. ಇದನ್ನ ಆಗ್ಬಾರ್ದು. ಇದನ್ನ ನಮಗ ಕಕ್ಸೋದು ಗೊತ್ತು, ಹೇಳೋದು ಗೊತ್ತು. ಇವತ್ ನೀವು ಬಾಯಿ ಮಾತಿಂದ ಹೇಳಾಕತ್ತೀವ ಅಂತ ತಿಳ್ಕೊಂಡಿರ್ಬೇಕು. ಈ ದುಡ್ಡನ್ನು ಕೊಡೋ ಮಟ ನಾವ್ ಇಲ್ಲಿಂದ ಜಗ ಬಿಟ್ಟು ಹೋಗಲ್ಲ. ಅಕಸ್ಮಾತ್ ಆಗಿ ನಾವ್ ಮಾಡ್ತಾ ಇರೋ ತಪ್ಪು ಅನ್ಸೋದಾದ್ರೆ ಕಾನೂನು ರೀತಿಯಲ್ಲಿ ಯಾವುದೇ ಕ್ರಮ ತಗೊಂಡ್ರು ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ನೀವು ಒಳಗ್ ಕಳ್ಸಿದ್ರು ಒಳಗ್ ಹೋಗಾಕು ತಯಾರಿದ್ದೀವಿ. ಇದರ ಜೊತೆಗೆ ನೀವು ಈ ಮನುಷ್ಯನ ದುಡ್ಡನ್ನು ಇವತ್ತ ನೀಡಬೇಕು, ನೀಡದೇ ಇದ್ದಲ್ಲಿ ನಿಮ್ಮ ಆಫೀಸ್ ಬಿಟ್ಟು ಹೋಗಲ್ಲ. ನನ್ನ ಹೆಸರು ದಿವಾನ್ ಬಳ್ಳಾರಿ ಅಂತ, ಸಮತಾ ಸೇನಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ನಾನು 2014ರಿಂದ 2020 ಮಟ್ಟ ಸೆಪ್ಟೆಂಬರ್ 29, 2020 ಮಟ್ಟ ಇಲ್ಲಿ ಕೆಲಸ ಮಾಡಿದ್ದೇನೆ. ಇಲ್ಲಿ ಎಷ್ಟು ಬಿಲ್ಡಿಂಗ್ ಕಾಣ್ತಾವಲ್ಲ, ಟೋಟಲ್ 7 ಬಿಲ್ಡಿಂಗ್ ಕಟ್ಟಿದ್ದೇನೆ. ಒಳಗಡೆ ಲ್ಯಾಬ್ಸ್ ಕಟ್ಟಿದ್ದೇನೆ, ನಾನೇ ಕಟ್ಟಿರೋದು. ಉಳಿದಿದ್ದು ಬಿಲ್ಡಿಂಗ್ ಎಲ್ಲ ಪೇಮೆಂಟ್ಸ್ ಆಗಿದೆ, ಉಳಿದಿದ್ದೆಲ್ಲ ಪೇಮೆಂಟ್ಸ್ ಆಗಿದೆ. ಇದು ಒಂದೇ ಅಂತಲ್ಲ, ಇಲ್ಲಿ ಬಹಳಷ್ಟು ಕೆಲಸ ಆಗಿದೆ. ಅದೇನಾಯ್ತು ಅಂತಂದ್ರೆ ಪೇಮೆಂಟ್ ಕರೆಕ್ಟ್ ಆಗಿ ಕ್ಲಿಯರ್ ಇತ್ತು. ಮೊದಲು ಸ್ವಲ್ಪ ಅಡ್ವಾನ್ಸ್ ತಗೊಂಡು ನಾನು ಕೆಲಸ ಮಾಡ್ತಿದ್ದೆ. 2017ರಲ್ಲಿ ಆಡಿಟರ್ದು ಅಬ್ಜೆಕ್ಷನ್ ಆಯ್ತು. ಆ ಅಬ್ಜೆಕ್ಷನ್ ಅಲ್ಲಿ ಅವಾಗ ನಾನು ಕೆಲಸ ಕೊಟ್ಟಿದ್ದ ಪ್ರಿನ್ಸಿಪಲ್ ಕರೆದ್ರೆ ಏನಂದ್ರು, ಇಲ್ಲಪ್ಪ ಈ ತರ ಈಗ ಅಡ್ವಾನ್ಸ್ ಪೇಮೆಂಟ್ ಆಯ್ತು, ಈ ತರ ತಗೊಳ್ಳೋದಿಗಾಗಲ್ಲ, ನೀವು ಕೆಲಸ ಕಂಪ್ಲೀಟ್ ಮಾಡ್ಬೇಕು, ಬಿಲ್ ಅನ್ನು ಕೊಡಬೇಕು, ನಿಮ್ ಪೇಮೆಂಟ್ ಅನ್ನು ತಗೋಬೇಕು. ಸೊ ಅಲ್ಲಿಂದ ಅದೇ ತರ ನಡೀತಾ ಇತ್ತು. ಲಾಸ್ಟ್ ನಲ್ಲಿ ಲಾಕ್ಡೌನ್ ಆಯ್ತು. ಲಾಕ್ಡೌನ್ ಆಗಿರೋದು ಅಚಾನಕ್ ಯಾರಿಗೂ ಇದನ್ನು ಗೊತ್ತಿರಲಿಲ್ಲ. ಅದು ಲಾಕ್ಡೌನ್ ಆದ ತಕ್ಷಣ ಏನಾಯ್ತು, ಕಾಲೇಜಿನಲ್ಲಿ ಶಾಲಾ ಕಾಲೇಜ್ ಎಲ್ಲ ಗೌರ್ಮೆಂಟ್ ದಿಂದ ಆದೇಶದಿಂದ ಬಂದಾಯ್ತು. ಆಮೇಲೆ ಇನ್ನೊಂದು ನನ್ನ ದುರ್ಭಾಗ್ಯನೋ ಏನೋ ದೇವ್ರಿಗೆ ಗೊತ್ತು, ಅದೇ ವರ್ಷನಲ್ಲಿ ಜುಲೈ 31ಕ್ಕೆ ನನ್ ಕೆಲಸ ಕೊಟ್ಟಂತ ಪ್ರಿನ್ಸಿಪಾಲ್ ರಿಟೈರ್ಡ್ ಆದ್ರು. ಅವರಿದ್ರೆ ಶಾಲಾ ಕಾಲೇಜ್ ಚಾಲೂ ಇದ್ರೆ ನನ್ನ ದುಡ್ಡನ್ನು ಅವರು ನನಗೆ ಕೊಡ್ತಿದ್ರು, ನನ್ ಕ್ಲಿಯರ್ ಆಕಿತ್ತು. ಈ ಪರಿಸ್ಥಿತಿ ನನ್ ಬರ್ತಿದ್ದಿಲ್ಲ. ಅವರು ರಿಟೈರ್ಡ್ ಆದ್ರು. ಅವಾಗಿಂತ ಹಿಡಿದ ಈಗಿನ ಮಠ ಆ ಡಾರ್ಲಾಲ್ ಆರ್ಜಸ್ ಅಂತ ಹೇಳಿ ಅವ್ರ ಆದ್ಮೇಲೆ ಒಬ್ಬ ಪ್ರಿನ್ಸಿಪಾಲ್ ಬಂದ್ರು. ಅವರು ಪೊಲೀಸ್ ಕಂಪ್ಲೇಂಟ್ ಮಾಡಿ ನಾ ಕೆಲಸ ಮಾಡುವ ಪೊಲೀಸನ್ನ ಕರೆದ ನಂಗೆ ಸ್ಟೇಷನ್ ಕರೆದೊಯ್ದು ಅಲ್ಲಿಂದ ಹಿಡಿದ ಇಲ್ಲಿವರೆಗೆ 6 ವರ್ಷ ಆಯ್ತು. ಇನ್ನೂ ಮಠ ಸತಾಯಿಸ್ತಾ ಇದ್ದಾರೆ. ನಂದು 65 ಲಕ್ಷ ರೂಪಾಯಿ ಬರಬೇಕು ನನ್ನ ಲೆಕ್ಕದ ಪ್ರಕಾರ. ಅವ್ರು ನನಗೆ ಇಲ್ಲೇ ಬಂದು ಒಳಗಡೆ ಮೆಜರ್ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ. ಮೆಜರ್ಮೆಂಟ್ ಮಾಡ್ಲಿಕ್ಕೆ ನಾ ಇನ್ನೂ ಮೆಜರ್ಮೆಂಟ್ ಮಾಡಿದ್ರೆ, ನಾ ಇನ್ನೂ ಲೆಕ್ಕಾಚಾರ ಮಾಡಿದ್ರೆ ನನ್ ಸುಮಾರು 1 ಕೋಟಿ ಅದಕ್ಕೆ ಹೆಚ್ಚು ನನ್ ರೊಕ್ಕ ಬರಬೇಕು. ಆಮೇಲೆ ಈಗಿನ ಪ್ರಿನ್ಸಿಪಾಲ್ ಏನ್ ಬಂದಿದಾರಲ್ಲ, ನನ್ನ ಕೆಲಸ ಕೊಟ್ಟಂತ ಪ್ರಿನ್ಸಿಪಾಲ್ ಆದ್ಮೇಲೆ 5 ಪ್ರಿನ್ಸಿಪಾಲ್ ಚೇಂಜ್ ಆದ್ರು. ಇದು 5ನೇದವ್ರು ಇವ್ರು ಬಂದಿರೋದು. ಇವರು 10th ಫೇಲ್ ಆಗಿದ್ದಾರೆ. ಈ ಪ್ರಿನ್ಸಿಪಾಲ್ ಏನ್ ಕುಂತಿದಾರಲ್ಲ 10th ಫೇಲ್. ನೀವು ಈಗ ದಿವಾನ್ ಬಳ್ಳಾರಿದವ್ರಿಗೆ ಒಂದು ಕ್ವಶನ್ ಕೇಳಿದಾರಲ್ಲ, ಅದು ಫೇಲ್ ಅಂತ ಹೇಳಿ ಹೇಗಂತ ಹೇಳಿ, ನನ್ನ ಕಡೆ ಎಲ್ಲ ಪ್ರೂಫ್ ಇದೆ, ನನ್ನ ಕಡೆ ಡಾಕ್ಯುಮೆಂಟ್ಸ್ ಇದೆ. 10th ಫೇಲ್ ಆಗಿದ್ದಾರೆ, ಅದಕ್ಕೆ ಸೆಂಟರ್ ಯಾವುದೂ ಇಲ್ಲ. ಅವರು ಫಸ್ಟ್ ಸೆಕೆಂಡ್ ಇಯರ್ ಮಾಡಿದ್ದಾರೆ. ಈಗ ನೋಡಿ, ಒಂದು ಮಾರ್ಕ್ ಶೀಟ್ ನಲ್ಲಿ ಇದು ಎಲ್ಲರಿಗೂ ಗೊತ್ತು, ನಾವು ಕರ್ನಾಟಕದಲ್ಲಿರೋರು. ಆಮೇಲೆ ಅವ್ರು ಕಲ್ತಿರೋದು ಜಬಲ್ಪುರ್ನಲ್ಲಿ. ಇಂಡಿಯಾ ಸ್ಟೇಟ್ ಆದ ಡಾಕ್ಯುಮೆಂಟ್ ನಲ್ಲಿ ಬರ್ದಿದೆ ತೆಳಗೆ ಏನಂತ, ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ 35% ತಗೋಬೇಕು, ಎಲ್ಲಿ ಔಟ್ ಆಫ್ 100 ನಲ್ಲಿ. ಸೊ ಆದ್ರೆ ಎಷ್ಟಾಯ್ತು, 35% ಅಂದ್ರೆ 35 ಮಾರ್ಕ್ಸ್ ತಗೋಬೇಕು. ಇವ್ರು ತಗೊಂಡಿರೋದು 19 ಮಾರ್ಕ್ಸ್. ಆ ಡಾಕ್ಯುಮೆಂಟ್ ನನ್ನ ಕಡೆ ಇದೆ. ಅದು BSc ಡಿಗ್ರಿ. MSc ನಲ್ಲಿ 35 ತಗೋಬೇಕು, 27 ತಗೊಂಡಿದ್ದಾರೆ. ಹೇಗ್ ಪಾಸ್ ಆದ್ರು? ಅಲ್ಲಿ 34 ಬಿದ್ರು ಫೇಲ್ ಆಗಿದ್ದಾರೆ. ಇವರು 19 ತಗೊಂಡ್ರು ಪಾಸ್ ಆಗಿದ್ದಾರೆ, 27 ತಗೊಂಡ್ರು ಪಾಸ್ ಆಗಿದ್ದಾರೆ. ಅಂತವ್ನು ತಂದು ಈಗ 3-4 ತಿಂಗಳಾಯ್ತು ಇವ್ರನ್ನ ಇಟ್ಟಿಲ್ಲ. ಅದು ನನಗ್ ಸತಾಯಿಸೋ ಸಲುವಾಗಿ ತಂದು ಇವ್ರಿಗೆ ಇಟ್ಟಿದ್ದಾರೆ. ಇವ್ರು ಇದೇ ಕಾಲೇಜಿನಲ್ಲಿ 2004ನಲ್ಲಿ ಜಾಯಿನ್ ಆದ್ರು. 5ನಲ್ಲಿ ಸ್ಟೂಡೆಂಟ್ಸ್ ಕಡೆ ದುಡ್ಡು ತಗೊಂಡು ಪಾಸ್ ಮಾಡಿದ್ರು ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಗೆ. ಆ ಪ್ರಕರಣ ಒಳಗೆ ಸಿಕ್ಕರು. ಆವಾಗ ಇವ್ರಿಗೆ ಸಸ್ಪೆಂಡ್ ಮಾಡಿದ್ರು. 2007 ನಲ್ಲಿ ಡಿಸ್ಮಿಸ್ ಮಾಡಿದ್ರು. 2013 ನಲ್ಲಿ ಮತ್ತೆ ಇದೇ ಮ್ಯಾನೇಜ್ಮೆಂಟ್ ನವರು ಇವ್ರಿಗೆ ರೀಇನಿಷಿಯೇಟ್ ಮಾಡಿ ತಗೊಂಡ್ರು. ಇವ್ರದೆಲ್ಲ ಇಂತೆಲ್ಲ ಕಾರ್ಬಾರ್ ಇದೆ, ಇದೆಲ್ಲರಿಗೂ ಗೊತ್ತಿದೆ. ಇವ್ರು ಪ್ರಿನ್ಸಿಪಲ್ ಆಗ್ಬೇಕಾಗಿದ್ರೆ ಬಹಳ ಮೊದಲು ಆಗ್ಬೇಕಿತ್ತು. ಇವ್ರಿಗೆ ಯಾಕೆ ಕೊಟ್ಟಿಲ್ಲ ಅಂದ್ರೆ ಇದೆಲ್ಲರಿಗೂ ಗೊತ್ತಿತ್ತು. ನನಗ್ ಬೇಕಂತ ಈಗ ಸತಾಯಿಸ್ಲಿಕ್ಕೆ ಇವ್ರಿಗೆ ತಂದು ಕುಂದ್ರಿಸಿದ್ದಾರೆ. ನಂದ ಮಾಧ್ಯಮದ ಪ್ರಕಾರ ಕೇಳುದೇನಂತಂದ್ರೆ, ನಾನ್ ದುಡಿದಿರೋ ರೊಕ್ಕ 6 ವರ್ಷಲೇ ನನಗೆ ಇವ್ರು ಸತಾಯಿಸ್ತಾ ಇದ್ದಾರೆ.
ನನಗ ನಂದು ತಂದೆ ತಾಯಿ ಇದ್ದಾರೆ, ನನ್ನ ಹೆಂಡತಿ ಇದ್ದಾಳೆ, ನನ್ನ ಮಕ್ಕಳಿದ್ದಾರೆ, ಎಲ್ಲರೂ ಬಂದಿದ್ದಾರೆ ನನ್ನ ಜೊತೆ ಇವತ್ತು. ನನಗಿವತ್ತು ನನಗೆ ನ್ಯಾಯ ಬರಬೇಕು, ನ್ಯಾಯ ಕೊಡಿಸಿ ನನ್ನ ದುಡ್ಡು ನನಗೆ ಕೊಡಬೇಕು. ಇಲ್ಲ ನಾನು ಇವತ್ತು ಇಲ್ಲೇ ವಿಷ ಕುಡಿದು ನಾ ಸಾಯುವುದು ಪಕ್ಕ. ಅದು ಬಿಟ್ಟು ನನ್ನ ಕಡೆ ಬೇರೆ ಏನೂ ದಾರಿ ಇಲ್ಲ. ಯಾಕಂದ್ರೆ ಸುಮಾರು 65 ಲಕ್ಷಕ್ಕೆ 1 ಕೋಟಿ ಸುಮಾರು ಆಗಿದೆ ನನ್ನ ಕರ್ಜ. ನಂದೇನಾದ್ರೂ ನಾನು ಕೊಡುದೇನಿದೆಯಲ್ಲ ಕ್ರೆಡಿಟ್, ನಾನು ಬಹಳಷ್ಟು ಮಂದಿಗೂ ಕೊಡಬೇಕು, ಮಟೀರಿಯಲ್ಸ್ ದವ್ರು ಕೊಡಬೇಕು, ಲೇಬರ್ಸಿಗೆ ಕೊಡಬೇಕು, ಇಂಟ್ರೆಸ್ಟ್ ನಲ್ಲಿ ತಗೊಂಡು ಸ್ವಲ್ಪ ಮಾಡಿದ್ರು ಅವ್ರಿಗೆ ಕೊಡಬೇಕು. ಆಮೇಲೆ ನಾನು ಧಾರವಾಡದಲ್ಲಿ ಸ್ವಲ್ಪ ಜೀವಿಸ್ತಾ ಇರೋದು ಒಂದೇ ಏನ್ ಕಾರಣ ಅಂತಂದ್ರೆ ಅವ್ರಿಗೆ ನಾನು ತಾಯಿದ ಸ್ಥಾನ ಕೊಡ್ಬೇಕು. ನನ್ನ ಮಾಜಿ ಪ್ರಿನ್ಸಿಪಾಲ್ ನನ್ ಕೆಲಸ ಕೊಟ್ಟಿದಾರಲ್ಲ ಸುಶಾಂತಿ ಪ್ರಸನ್ನ ಕುಮಾರ್ ಅಂತ ಹೇಳಿ, ಅವ್ರ ಕಡೆ ನಾನು ಮನೆಗೆ ಹೋಗಿ ಕುಂದ್ರೆ ಅವ್ರದ್ದು ಪರಿಸ್ಥಿತಿ ಸರಿ ಇಲ್ಲ. ಇವರೆಲ್ಲರೂ ಅವ್ರಿಗೂ ಪೆನ್ಷನ್ ಹಿಡಿದಿಟ್ಟಿದ್ರು, ಅವ್ರಿಗೂ ಎಲ್ಲ ಮಾಡಿದ್ರು, ಅವ್ರು ಬರಾಬರ ಮಾಡಿದ್ದಾರೆ ಇವ್ರಿಗೆ. ಆಮೇಲೆ ಇವ್ರ ಮ್ಯಾನೇಜ್ಮೆಂಟ್ ನವ್ರಿಗೆ ಅವ್ರಿಗೆ ಕರೆದ್ರೆ ಎಲ್ಲ ಕ್ರಿಯರ್ ಆಗುತ್ತೆ. ಅಷ್ಟೇ ಏನ್ ಅನ್ಬೇಕು, ದಮ್ ಅನ್ಬೇಕು, ಏನ್ ಅನ್ಬೇಕು, ಇವ್ರಿಗೆ ಅದಿಲ್ಲ ಅವ್ರಿಗೆ ಕರೀಲಿಕ್ಕೆ. ಅವ್ರು ಕರೆದ್ರೆ ಎಲ್ಲ ಕ್ಲಿಯರ್ ಹೇಳ್ತಾರೆ. ಅವ್ರು ನನಗ 12 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ಸ್ವಲ್ಪ ಮಾಡಿ ಅವ್ರು ಕೊಟ್ಟಿದ್ದಾರೆ ಅಂತೇಳಿ ನಾನು ಧಾರವಾಡದಲ್ಲಿ ಜೀವಿಸೋಕೆ ಅವಕಾಶ ಆಗಿದೆ. ಆಮೇಲೆ ನನ್ನ ತಂದೆ ತಾಯಿ ನನ್ನ ಮಕ್ಕಳು ಸ್ಕೂಲ್ದು ಅದು ಮಾಡ್ಲಿಕ್ಕೆ ನನಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ನಾನು ಇಷ್ಟೆಲ್ಲ ಹೇಳಿ ಮತ್ತು ನಾನು ಕೇಳುವುದು ಏನಂತಂದ್ರೆ ನನಗ ನ್ಯಾಯ ಕೊಡಿಸಿ. ನಾನು ಇವತ್ತು ಕೇಳ್ತಾ ಇರೋದು ನ್ಯಾಯ. ನನ್ನ ಹೆಸರು ಅಬ್ದುಲ್ಲಾ ಬಡಬಡೆ ಅಂತೇಳಿ, ನಾನು ಧಾರವಾಡ ಲೈನ್ ಬಜಾರ್ ಜಮಾದರ್ಗಲ್ಲಿ ರಹವಾಸಿ. ಅಲ್ಲಿ ಆರ್ಟ್ಸ್ ಕಾಲೇಜ್ ನಡೆಯಕ್ ಕೊಟ್ಟಿಲ್ಲ ಹುಡುಗರು ವಿದ್ಯಾಭ್ಯಾಸ ಸರ್. ಮತ್ತೆ ಪೊಲೀಸ್ಗೆ ನಾವು ಕಂಪ್ಲೇಂಟ್ ಕೊಟ್ಟರು, ಅವರು ಪೊಲೀಸ್ ಅವ್ರು ಏನ್ ಮಾಡಿಲ್ಲ ಅಂದ್ರೆ ನಾ ಏನ್ ಮಾಡ್ಲಿ ಸರ್? ಮುಂದೆ ಹೊಣೆಗಾರ ಪೊಲೀಸರಿಗೆ ಅಂತ ಹೇಳ ನೀವು ಅಲ್ಲಿ ಕಾಲಿಟ್ರೆ ನಿಮ್ಮೆಲ್ಲ ಕಾನೂನು ಕ್ರಮ ತಗೋತೇವೆ ಅಂತ ಹೇಳಿ ಅವರೇ ಕೊಡ್ತಾರೆ, ಅವರೇ ತಗೊಳ್ತಿಲ್ಲ. ಪೊಲೀಸರು ತಪ್ಪಿದೆ ಅಂತೀರಾ ಸರ್? ನಾ ತಪ್ಪಂತ ಹೇಳಿದ್ವಿ ಸರ್. ಈಗ ಅವ್ರು ಬರ್ದಿ ಕೊಟ್ಟಿದ್ದು ಅವ್ರದೇ ಲೆಟರ್ ಐತೆ. ಕೊಟ್ಟ ನಂತರ ನೀವು ಬಗೆಹರಿಸಿ ಅಂತ ಹೇಳಿದ್ರೆ ಹೌದು. ಮತ್ತೆ ನಾನು ಪೊಲೀಸ್ ಇನ್ಸ್ಪೆಕ್ಟರ್, ನಾನು ಅನೂಪ್ ಸರ್ ಇಬ್ರು ಕೂಡಿ ಹೋಗಿದ್ದ. ನಾವು ಹೇಳಿದ್ದು 18ಗೆ ಅವ್ರ ಇದು ಎಲ್ಲಿಂದ ಜೆರೂಸಲೇಮ್ ಎಲ್ಲಿಂದ ಬರತ್ತಲ್ಲ, ಬಂದಾಗ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೇವೆ ಸರ್. ಅದರಿಂದ ಹೆಚ್ಚಿಗೆ ನಾವು ಅವ್ರು ಒಳ್ಳೆ ನೀವು ಗೆಟ್ ಔಟ್ ಬರೋಲ್ಗಳನ್ನ ನಾ ಏನ್ ಮಾಡ್ಬೇಕು ಸರ್? ಈಸ್ ದ ಪ್ರೆಸಿಡೆಂಟ್. ಆಮೇಲೆ ಇಲ್ಲಿ ಏನಾಗ್ತದೆ ಮುಂದೆ ನಾ ಏನ್ ಮಾಡಕ್ ಬರಲಿಲ್ಲ ಸರ್. ಈಗ ಇದು ನಾ ಫೋರ್ಸಿಬ್ಲಿ ಲೆಟರ್ ಬರ್ದಿಕ್ ಕೊಟ್ಟಾನ, ನನಗೆ ಫೋರ್ಸ್ ಮಾಡಿದಕ್ಕೆ ನಾ ಬರ್ದಾನ ಸರ್ ಆ ಲೆಟರ್. ಇಲ್ಲ ನನಗೆ ಯಾವ ಅಥಾರಿಟಿ ಇಲ್ಲ. 18ಗೆ ನಾನು ಬಿಷಪ್ ಬರ್ತಾರ ಅವ್ರು ಬೆಟ್ ಮಾಡ್ಸೋದು ನನಗೆ ಯಾವ ಅಥಾರಿಟಿನೂ ಇಲ್ಲ. ಇದು ಹೇಳ್ತಾನೆ ನಿಮ್ಗೆ. ಇಲ್ಲಿ ಗದ್ಲೆ ಆಗ್ಬಾರ್ದು, ಲಾ ಅಂಡ್ ಆರ್ಡರ್ ಇತ್ತಂತ ಪೊಲೀಸ್ ಅವ್ರು ಹೇಳಿದ್ರು, ಇಲ್ಲಿ ಗದ್ಲೆ ಮಾಡತ್ತಿದ್ರು, ಅದಕ್ಕೆ ನಾನು ಬರ್ದಿ ಕೊಟ್ಟಾನ ಸರ್. ದಿಸ್ ಲೆಟರ್ ಈಸ್ ರಿಟರ್ನ್ ಅಂಡರ್ ಫೋರ್ಸ್. ಇದು ಫ್ಯಾಕ್ಟ್. ಯಾಕೆ ನನ್ನ ಮ್ಯಾಗೆ ಮ್ಯಾನ್ ಹ್ಯಾಂಡಲ್ ಮಾಡುವಾಗ ನಮ್ದು ಜೀವಕ್ಕೆ ನಾನು ವಿಚಾರ ಮಾಡ್ಬೇಕಲ್ಲ, ಅದಕ್ಕೆ ನಾನು ಬರ್ದಿ ಕೊಟ್ಟಾನ ಸರ್. ಇದು ಫ್ಯಾಕ್ಟ್.